ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮದೇವನು ಒಂದೇ ಮಾತಿನಿಂದ ಬ್ರಹ್ಮವನ್ನು ಉಪದೇಶಿಸಿದಾಗ ದೇವತೆಗಳು ತಮ್ಮ ತಮ್ಮ ಜ್ಞಾನಕ್ಕೆ ತಕ್ಕಂತೆ ಅದನ್ನು ಗ್ರಹಿಸಿದ ವಿಷಯವಾಗಿ ಬ್ರಾಹ್ಮಣ ದಂಪತಿಗಳ ಸಂಭಾಷಣೆ ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಎಲೈ ದೇವಿ, ಬ್ರಾಹ್ಮಣನು ತನ್ನ ಪತ್ನಿಯನ್ನು ಕುರಿತು ಹೇಳುತ್ತಿರುವನು. ಇನ್ನು ಆ ನಾರಾಯಣನ ಸ್ವರೂಪವೆಂತಹುದು ಎಂಬುದನ್ನು ಹೇಳುವೆನು ಕೇಳು. ಆ ನಾರಾಯಣನೊಬ್ಬನೇ ಸರ್ವ ನಿಯಾಮಕನು, ಹಾಗೆ ನಿಯಮಿಸತಕ್ಕವನು ಬೇರೊಬ್ಬನಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಇರುವಾತನನ್ನೇ ಈಗ ನಾನು ಹೇಳುವೆನೆಂದು ತಿಳಿ. ನೀರು ಎಲ್ಲಿದ್ದರೂ ಹಳ್ಳದ ಕಡೆಗೆ ಎಳೆಯಲ್ಪಡುವಂತೆ ಆ ನಾರಾಯಣನಿಂದ ಪ್ರೇರಿತನಾಗಿಯೇ ನಾನು ಎಲ್ಲ ವಿಧದಲ್ಲಿಯೂ ನಡೆಯುತ್ತಿರುವೆನು. ಅವನೊಬ್ಬನೇ ಗುರು, ಬೇರೊಬ್ಬ ಗುರುವಿಲ್ಲ. ನಮ್ಮ ಹೃದಯದಲ್ಲಿ ಇರುವವನನ್ನು ಕುರಿತೇ ನಾನು ಹೇಳುವೆನು. ಆ ಗುರುವಿನಿಂದ ನಿಗ್ರಹಿಸಲ್ಪಟ್ಟೆ ಪೂರ್ವದಲ್ಲಿ ದಾನವರೆಲ್ಲರೂ ಸಂಹೃತರಾದರು. ಅವನೊಬ್ಬನೇ ಎಲ್ಲರಿಗೂ ಬಂಧು, ಅವನನ್ನು ಬಿಟ್ಟು ಬೇರೆ ಬಂಧುವಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಇರುವವನನ್ನೇ ಕುರಿತು ನಾನು ಹೇಳುವೆನು. ಅವನಿಂದ ಆಧರಿಸಲ್ಪಟ್ಟವರೇ ಬಂಧುಗಳುಳ್ಳವರು. ಸಪ್ತ ಋಷಿಗಳು ಅವನ ಬಲದಿಂದಲೇ ಆಕಾಶದಲ್ಲಿ ಪ್ರಕಾಶಿಸುವರು. ಅವನೊಬ್ಬನೇ ಕಿವಿಗೊಟ್ಟು ಕೇಳುವವನು, ಅವನನ್ನು ಬಿಟ್ಟರೆ ಎರಡನೆಯವನಿಲ್ಲ. ಎಲ್ಲರ ಹೃದಯದಲ್ಲಿ ಇರುವವನನ್ನೇ ಕುರಿತು ನಾನು ಹೇಳುವೆನು. ದೇವೇಂದ್ರನೂ ಕೂಡ ಅವನಲ್ಲಿ ಗುರುಕುಲ ವಾಸವನ್ನು ಮಾಡಿಯೇ ತ್ರೈಲೋಕ್ಯಾಧಿಪತ್ಯವನ್ನು ಪಡೆದವನು. ತ್ರೈಲೋಕ್ಯಾಧಿಪತ್ಯ ಪದವಿಯನ್ನು ಪಡೆದನು. ಅವನೊಬ್ಬನೇ ದ್ವೇಷ್ಯನು. ಅವನ ನಿಯೋಗದಿಂದಲೇ ಲೋಕದಲ್ಲಿ ಪನ್ನಗರೆಲ್ಲರೂ ಯಾವಾಗಲೂ ದ್ವೇಷ್ಯರಾಗಿರುವರು. ನಮ್ಮ ಹೃದಯದಲ್ಲಿ ಇರುವವನನ್ನೇ ಕುರಿತು ನಾನು ಹೇಳುವೆನೆಂದು ತಿಳಿ. ಹೀಗೆ ಎಲ್ಲರಿಗೂ ನಿಯಾಮಕನೊಬ್ಬನೇ ಆಗಿದ್ದರೂ ಅವರವರ ಬುದ್ಧಿಭೇದದಿಂದ ಅವರವರ ನಡತೆಯು ಭಿನ್ನವಾಗುವುದು. ದೇವಿ, ಇದೇ ವಿಷಯವಾಗಿ ಹಿಂದೆ ಬ್ರಹ್ಮದೇವನ ಬಳಿಯಲ್ಲಿ ಪನ್ನಗರಿಗೂ ಋಷಿಗಳಿಗೂ ದೇವತೆಗಳಿಗೂ ಏರ್ಪಟ್ಟ ಜ್ಞಾನ ಭೇದವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳುವರು. ಅದನ್ನು ತಿಳಿಸುವೆನು ಕೇಳು. ಒಮ್ಮೆ ದೇವತೆಗಳು, ಋಷಿಗಳು, ನಾಗರು, ಅಸುರರು ಸಭೆಯಲ್ಲಿ ಕುಳಿತಿದ್ದ ಬ್ರಹ್ಮದೇವನಲ್ಲಿಗೆ ಬಂದು ತಮ್ಮ ಶ್ರೇಯಸ್ಸಿಗೆ ದಾರಿ ಏನೆಂದು ಕೇಳಿದರು. ಆಗ ಬ್ರಹ್ಮದೇವರು ಅವರ ಮುಂದೆ ಓಂ ಎಂಬ ಒಂದೇ ಅಕ್ಷರವನ್ನು ಹೇಳಿ ಇದೇ ಬ್ರಹ್ಮವೆಂದು ತಿಳಿಸಿದನು. ಅದನ್ನು ಕೇಳಿ ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನವು ಹುಟ್ಟಿ ಒಬ್ಬೊಬ್ಬರು ಒಂದೊಂದು ದಾರಿಯನ್ನು ಹಿಡಿದರು. ಅಂದರೆ ಬ್ರಹ್ಮನು ಓಂ ಎಂದು ಹೇಳಿದಾಗ ತೆರೆದು ಮುಚ್ಚಿದ ಅವನ ಬಾಯನ್ನು ನೋಡಿ ಸರ್ಪಗಳಿಗೆ ಬಾಯಿ ತೆರೆದು ಕಡಿಯಬೇಕು ಎಂಬ ಅವನ ಉಪದೇಶದ ಬುದ್ಧಿಯುಂಟಾಯಿತು. ಅಸುರರಿಗೆ ಡಂಭಕ್ಕಾಗಿ ಬರೀ ತುಟಿಗಳನ್ನಾಡಿಸುತ್ತಾ ಜಪ ಮಾಡುವುದೇ ಶ್ರೇಯಸ್ಸೆಂದು ತೋರಿತು. ಕೇಳಿದವರಿಗೆ ಕೊಡುವ ವಿಷಯದಲ್ಲಿ, ಅಂದರೆ ದಾನವನ್ನು ಕೊಡುವ ವಿಷಯದಲ್ಲಿ ಓಂ ಎಂಬ ಅಂಗೀಕಾರ ಶಬ್ದವನ್ನು ಉಚ್ಚರಿಸಬೇಕು ಎಂಬ ಬುದ್ಧಿ ದೇವತೆಗಳಿಗೆ ದಾನದಲ್ಲಿ ಅಕ್ಕರೆ ಹುಟ್ಟುವಂತೆ ಮಾಡಿತು. ತೆರೆದ ತುಟಿಯು ಮುಚ್ಚುವುದನ್ನು ನೋಡಿ ಮಹರ್ಷಿಗಳು ಇಂದ್ರಿಯಗಳ ವಿಕಾಸವನ್ನು ಅಡಗಿಸಿ ನಿಗ್ರಹಿಸುವುದೇ ತಮಗೆ ಶ್ರೇಯಸ್ಸೆಂದು ತಿಳಿದುಕೊಂಡಿದ್ದರು. ಈ ರೀತಿಯಾಗಿ ಅದನ್ನು ಕೇಳಿ ಒಬ್ಬೊಬ್ಬರಿಗೆ, ಅಂದರೆ ಆ ದೇವತೆಗಳು, ಋಷಿಗಳು, ನಾಗರು, ಅಸುರರು ಬಂದಾಗ ಒಬ್ಬೊಬ್ಬರಿಗೂ ಒಂದೊಂದು ಜ್ಞಾನವು ಹುಟ್ಟಿ ಒಬ್ಬೊಬ್ಬರು ಒಂದೊಂದು ದಾರಿಯನ್ನು ಹಿಡಿದರು. ಅದನ್ನು ಮೊದಲು ಕೇಳಿದ ನಾಗರಿಗೆ ಬಾಯಿ ತೆರೆದು ಕಡಿಯುವುದರಲ್ಲಿ ಬುದ್ಧಿಯುಂಟಾದರೆ ಅಸುರರಿಗೆ ಸಹಜವಾದ ಡಂಭದಲ್ಲಿ ಬರೀ ತೋರಿಕೆಯಲ್ಲಿಯೇ ಬುದ್ಧಿ ಹೋಯಿತು. ದೇವತೆಗಳಿಗೆ ದಾನದಲ್ಲಿ ಶ್ರೇಯಸ್ಸುಂಟು ಎಂಬ ನಿಶ್ಚಯವು ಹುಟ್ಟಿತು. ಮಹರ್ಷಿಗಳಿಗೆ ಇಂದ್ರಿಯಗಳನ್ನು ಅಡಗಿಸುವುದೇ ಶ್ರೇಯಸ್ಸೆಂಬ ಬುದ್ಧಿ ಹುಟ್ಟಿತು. ಹೀಗೆ ದೇವಾಸುರ ಮಹರ್ಷಿ ನಾಗರೆಲ್ಲರೂ ತಾವು ಗುರುವಿನಲ್ಲಿ ಕೇಳಿದ ಒಂದೇ ಶಬ್ದದಿಂದ ವಿವಿಧ ಅರ್ಥಗಳನ್ನು ಗ್ರಹಿಸಿ ಬೇರೆ ಬೇರೆ ನಿಶ್ಚಯ ಬುದ್ಧಿಯನ್ನು ಹೊಂದಿದರು. ಆ ಭಗವಂತನಾದರೂ ಹೇಳಿದುದೆಲ್ಲವನ್ನು ಸರಿಯಾಗಿ ಕೇಳುವನು, ಯಥಾಸ್ಥಿತವಾಗಿ ಗ್ರಹಿಸಬಲ್ಲನು. ವಿಷಯಗಳನ್ನು ಕೇಳತಕ್ಕವರಿಗೆ ಅವುಗಳನ್ನು ನ್ಯಾಯವಾಗಿ ಉಪದೇಶಿಸುವನು. ಆದುದರಿಂದ ಇವನಿಗಿಂತಲೂ ಬೇರೆ ಗುರುವಿಲ್ಲ. ಇವನ ಅನುಮತಿ ಇಲ್ಲದೆ ಕರ್ಮಗಳು ನಡೆಯುವುದಿಲ್ಲ. ಗುರುವು, ಬಂಧುವು, ಶಿಕ್ಷಕನು, ದ್ವೇಷ್ಯನು ಆದ ಆ ಪರಮಾತ್ಮನು ಹೃದಯದಲ್ಲಿಯೇ ನೆಲೆಸಿರುವನು. ಲೋಕದಲ್ಲಿ ಜೀವನು ಪಾಪ ಮಾರ್ಗದಲ್ಲಿ ಪ್ರವರ್ತಿಸಿ ಪಾಪಿಯಾಗುವನು, ಪುಣ್ಯದಲ್ಲಿ ಪ್ರವರ್ತಿಸಿದರೆ ಪುಣ್ಯಶಾಲಿಯಾಗುವನು. ಇಷ್ಟ ಬಂದ ಹಾಗೆ ಇಂದ್ರಿಯ ಸುಖದಲ್ಲಿ ತಗುಲಿದವನು ಕಾಮಾಚಾರಿ ಎನಿಸುವನು. ದೃಢವಾದ ಇಂದ್ರಿಯ ಜಯದಿಂದ ಇರುವವನು ಬ್ರಹ್ಮಚಾರಿ ಎನಿಸುವನು. ವ್ರತಗಳನ್ನು ಕರ್ಮಗಳನ್ನು ತ್ಯಜಿಸಿ
ಬ್ರಹ್ಮದಲ್ಲಿಯೇ ನೆಲೆಗೊಂಡು ಬ್ರಹ್ಮಮಯವಾಗಿ ವರ್ತಿಸುವವನು ಬ್ರಹ್ಮಚಾರಿ ಎನಿಸುವನು. ಇಂತಹವನ ತಪಸ್ಸೆಂಬ ಯಾಗಕ್ಕೆ ಬ್ರಹ್ಮವೇ ಸಮಿತ್ತು, ಬ್ರಹ್ಮವೇ ಅಗ್ನಿ, ಬ್ರಹ್ಮವೇ ಸಂಸ್ತರಣವು, ಬ್ರಹ್ಮವೇ ಜಲವು, ಬ್ರಹ್ಮವೇ ಗುರು. ಅವನು ಬ್ರಹ್ಮದಲ್ಲಿಯೇ ನೆಲೆಗೊಂಡವನು. ವಿದ್ವಾಂಸರು ಈ ಸ್ಥಿತಿಯನ್ನೇ ಸೂಕ್ಷ್ಮ ಬ್ರಹ್ಮಚರ್ಯವೆಂದು ಹೇಳುವರು. ತತ್ವಜ್ಞಾನಿಗಳಿಂದ ಉಪದೇಶ ಹೊಂದಿ ಅನೇಕ ಮಹನೀಯರು ಇದನ್ನೇ ಅನುಸರಿಸಿರುವರು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 27ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.